ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಗುಟ್ಕಾ ಪಾನ್ ಮಸಾಲ. ಆದ್ರೆ ಅದಕ್ಕೂ ಮೊದಲು ಕೆಲವು ಮಹಾನುಭಾವರುಗಳ ಬಗ್ಗೆ ಹೇಳ್ತೀನಿ. ಹೌದು ಸ್ನೇಹಿತರೆ, ನಾವೇನು ಸೆಲೆಬ್ರಿಟಿಗಳು ಅಂತೀವೋ ಅಥವಾ ನಮ್ಮ ಹೀರೋಗಳು ಅಂತ ಮೆರೆಸ್ತೀವೋ, ಅವರು ಜನಸಾಮಾನ್ಯರಿಗೆ ಮಾಡ್ತಾ ಇರೋ ಮೋಸ ಏನು ಗೊತ್ತಾ? ಹೌದು ಸ್ನೇಹಿತರೆ, ಇವರು ಮಾತ್ರ ಫಿಟ್ ಆಗಿ ಸ್ಮಾರ್ಟ್ ಆಗಿ ಕಾಣಿಸ್ಕೊಂಡು ಜನಸಾಮಾನ್ಯರಿಗೆ ಮೋಸ ಮಾಡ್ತಿದ್ದಾರೆ. ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅಂದ್ರೆ, ಅಥವಾ ನಾವು ಯಾವ ರೀತಿ ಮೋಸ ಹೋಗ್ತಾ ಇದ್ದೀವಿ ಅಂದ್ರೆ, ಈ ಗುಟ್ಕಾ ಪಾನ್ ಮಸಾಲ ಯಾಡ್. ಹೌದು ಸ್ನೇಹಿತರೆ, ಇದರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದು ಆರೋಗ್ಯಕ್ಕೆ ತುಂಬಾನೇ ಹಾನಿಕಾರ ಮತ್ತು ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗೂ ಕಾರಣವಾಗುವಂತ ಪ್ರಾಡಕ್ಟ್ ಅಂತ ಸೆಲೆಬ್ರಿಟಿಗಳಿಗೆ ಗೊತ್ತಿದ್ದು ಕೂಡ ನಾವೇನು ನಮ್ಮ ಸೆಲೆಬ್ರಿಟಿಗಳು ಅಂತ ಮೆರೆಸ್ತಾ ಇದ್ದೀವೋ ಅಥವಾ ನಮ್ಮ ಹೀರೋ ಅಂತ ಮೆರೆಸ್ತಾ ಇದ್ದೀರೋ, ಅವರು ಇಂತಹ ಗುಟ್ಕಾ ಕಂಪನಿಗಳಿಂದ ಕೋಟಿ ದುಡ್ಡನ್ನು ತಗೊಂಡು ಆಡ್ಸ್ ಮಾಡ್ತಾರೆ. ಹಾಗಂತ ಈ ಮಹಾನುಭಾವರುಗಳೇನು ಗುಟ್ಕಾ ತಿಂತಾರಾ, ಇಲ್ಲ ಪಾನ್ ಮಸಾಲ ಹಾಕ್ತಾರಾ, ಇಲ್ಲ ಜನರಿಗೆ ತಿನ್ನಿ ಅಂತ ಪ್ರೋತ್ಸಾಹಿಸ್ತಾರೆ, ಕಣಕಣದಲ್ಲೂ ಕೇಸರಿ ಅಂತ ಸುಳ್ಳು ಹೇಳಿ ಮೋಸ ಮಾಡ್ತಾರೆ. ಇದರಲ್ಲಿ ಅಡಿಕೆ ಒಂದು ಬಿಟ್ಟರೆ ಬಾಕಿ ಎಲ್ಲವೂ ಕೆಮಿಕಲ್ ಮಿಶ್ರಿತವಾಗಿಯೇ ಇರುತ್ತದೆ ಮತ್ತು ಗುಟ್ಕಾ ತಿನ್ನುವುದು ಒಂದು ಕೆಟ್ಟ ಅಸಭ್ಯ ವರ್ತನೆ ಆಗಿದ್ದು, ಇದು ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ವಿಫಲಗೊಳಿಸುತ್ತದೆ ಸ್ನೇಹಿತರೆ. ಹಾಗೂ ನಮ್ಮ ಭಾರತದ ರೈಲ್ವೆಗಳಲ್ಲಿ ಗುಟ್ಕಾ ಉಗುಳುವವರ ಸಂಖ್ಯೆ ಜಾಸ್ತಿ ಆದ್ದರಿಂದ 1200 ಕೋಟಿ ಲೆಕ್ಕ ವರ್ಷಕ್ಕೆ ಸ್ವಚ್ಛತೆಗಾಗಿಯೇ ಬಳಸುತ್ತಿದ್ದಾರೆ, ವೆಚ್ಚ ಮಾಡುತ್ತಿದ್ದಾರೆ. ಈ ಗುಟ್ಕಾದ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಇದರಲ್ಲಿ ಆರೋಗ್ಯ ಸಮಸ್ಯೆ ತುಂಬಾನೇ ಕಾಣುತ್ತದೆ. ಅದರಲ್ಲಿ ಮಾರಣಾಂತಿಕ ಕಾಯಿಲೆ ಅಂದ್ರೆ ಕ್ಯಾನ್ಸರ್ ಸ್ನೇಹಿತರೆ. ಹೌದು, ಬಾಯಿ ಕ್ಯಾನ್ಸರ್. ಇದು ತುಂಬಾನೇ ಮಾರಣಾಂತಿಕವಾಗಿ ಮತ್ತು ಕ್ರೂರವಾಗಿ ಇರುತ್ತದೆ. ಇದು ಗುಟ್ಕಾದಿಂದ ಬರುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಮತ್ತು ಶ್ವಾಸಕೋಶ ಕಾಯಿಲೆಗಳಿಗೂ ಈ ಗುಟ್ಕಾ ಕಾರಣವಾಗಬಹುದು. ಇನ್ನೊಂದು ನಪುಂಸಕತೆಗೂ ಕಾರಣವಾಗಬಹುದು, ಮತ್ತೊಂದು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕಾರಣವಾಗಬಹುದು, ಮತ್ತೆ ದಂತ ಸಮಸ್ಯೆಗೂ ಕಾರಣವಾಗಬಹುದು. ಇಂತಹ ಗುಟ್ಕವನ್ನು ಇಷ್ಟಪಟ್ಟು ತಿನ್ನುವವರು ಇದನ್ನು ಬಿಡುವುದು ಅಷ್ಟು ಸುಲಭದ ಮಾತಲ್ಲ. ಇದನ್ನು ತ್ಯಜಿಸಬೇಕು ಎಂದರೆ ನಿಮ್ಮ ಸದೃಢ ಮನಸ್ಸಿಂದ ಮಾತ್ರ ಸಾಧ್ಯ. ಆದಷ್ಟು ಇದನ್ನು ತ್ಯಜಿಸಿ ಸ್ವಚ್ಛತೆ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ